Namaste. Today's topic which we are going to discuss is practical class on how to file a return. ಸೊ ರಿಟರ್ನನ್ನು ಫೈಲ್ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿಯಾಗಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ನಾವು ಹೋಗಬೇಕಾಗುತ್ತೆ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಯೂಶ್ವಲಿ ಇಂಟರ್ನೆಟ್ ಮತ್ತು ಪ್ರೊಜೆಕ್ಟರ್ ಮುಖಾಂತರ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ರಿಟರ್ನನ್ನು ಫೈಲ್ ಮಾಡಲಿಕ್ಕೆ ಯಾವುದೆಲ್ಲ ಸ್ಟೆಪ್ಸ್ ಇದೆ, ಯಾವುದೆಲ್ಲ ಸ್ಟೆಪ್ಸ್ ನಮಗೆ ಗೈಡ್ ಮಾಡುತ್ತೆ ಅದನ್ನು ನಾವು ತಿಳ್ಕೊಂಡು ನಂತರ ಪ್ರಾಜೆಕ್ಟರ ಮುಖಾಂತರ ಆ ಫಾರ್ಮ್ಸನ್ನು ಫಿಲಪ್ ಮಾಡೋದು, ಏನೇನು ಫಾರ್ಮ್ಸ್ ಇದೆ ಅದನ್ನು ಹೇಗೆ ಫಿಲಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ತಿಳ್ಕೊಬೋದು. ಫಸ್ಟು ಲೆಟ್ ಅಸ್ ಮೂವ್ ಇಂಟು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಟು ಫೈಲ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಅದರಲ್ಲಿ ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದರೆ ಕಲೆಕ್ಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಸೊ ಪ್ರೀವಿಯಸ್ ಸೆಷನಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ITR ಫೈಲ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಅದರಲ್ಲಿರುವಂಥ ನಂಬರ್, ಪಾನ್ ಕಾರ್ಡ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್, ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ಫಂಡ್ ಅದರ ನಂಬರ್ಸ್ ಆಗಿರ್ಬೋದು. ಈ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ನಮಗೆ ಬೇಕಾಗಿರುತ್ತೆ. ಸೊ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡ ನಂತರ ನಾವು ಹೇಗೆ ಡಾಕ್ಯುಮೆಂಟ್ಸ್ ನಮಗೆ ITR ಫೈಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಫಸ್ಟ್ ಒನ್ ಈಸ್ ಕಲೆಕ್ಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಸಚ್ ಆಸ್ TDS ಸರ್ಟಿಫಿಕೇಟ್ಸ್, Form 16 or Form 16A. Form 16 ಟ್ಯಾಕ್ಸ್ ಡಿಡಕ್ಟರ್ ನಮಗೆ ಕೊಡ್ತಾರೆ, ಅಥವಾ ಯಾವ ಇನ್ಸ್ಟಿಟ್ಯೂಷನಿಂದ ನಾವು ಸ್ಯಾಲ್ರಿಯನ್ನು ಪಡ್ಕೊಂಡಿರ್ತೇವೆ ಸೊ ಅಲ್ಲಿ ಇರುವಂಥ ಎಂಪ್ಲಾಯರ್ ನಮಗೆ Form 16 ಕೊಡ್ತಾರೆ. ಹಾಗಾದರೆ 16A ಯಾರು ಕೊಡ್ತಾರೆ ಅಂತ ಹೇಳಿದರೆ, ಸಪೋಸ್ ನಾವು ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟನ್ನು ಇಟ್ಟಿದ್ದೇವೆ ಅಂತ ಇದ್ದು, ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ ಇದ್ದರೆ ಅದರ ದೀರ್ಘ ಮಾಹಿತಿಯನ್ನು ನಮಗೆ ಬ್ಯಾಂಕಿನವರು Form 16A ಮುಖಾಂತರ ಕೊಟ್ಟಿರ್ತಾರೆ. ಕ್ಯಾಪಿಟಲ್ ಗೇನ್ಸ್ ಸ್ಟೇಟ್ಮೆಂಟ್, ಸೊ ಕ್ಯಾಪಿಟಲ್ ಎಸೆಟನ್ನು ಮಾರಾಟ ಮಾಡಿ ಏನಾದರೂ ನಾವು ಗೇನನ್ನು ಪಡ್ಕೊಂಡಿರ್ತೇವೆ ಅಂತ ಇದ್ದರೆ ನಾವು ಅದರ ಸ್ಟೇಟ್ಮೆಂಟನ್ನು ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಈಸ್ ಟು ಕಲೆಕ್ಟ್ ಆಲ್ ದ ಡಾಕ್ಯುಮೆಂಟ್ಸ್ ವಿಚ್ ನೀಡ್ ಟು ಫೈಲ್ ITR ಸಚ್ ಎಸ್ Form 16, ಸ್ಯಾಲ್ರಿ ಸ್ಲಿಪ್ಸ್ ಆ್ಯಂಡ್ ಇಂಟ್ರೆಸ್ಟ್ ಸರ್ಟಿಫಿಕೇಟ್ಸ್. ಸೊ ಆಗ ಹೇಳಿದ ಹಾಗೆಯೇ Form 16 ರೆಡಿ ಇಟ್ಕೋಬೇಕಾಗುತ್ತೆ. ಅದು ನಮಗೆ ನಮ್ಮ ಬಾಸ್ ಅಥವಾ ಎಂಪ್ಲಾಯರ್ ಎಲ್ಲಿ ನಾವು ಕೆಲಸ ಮಾಡ್ತೇವೆ ಅವರು ನಮಗೆ ಕೊಡ್ತಾರೆ Form 16. ಮತ್ತು ನಮ್ಮ ಸ್ಯಾಲ್ರಿ ಸ್ಲಿಪ್ಸ್, ಸೊ ಏನು ಸ್ಯಾಲ್ರಿಯನ್ನು ನಾವು ಪಡ್ಕೊಂಡಿರ್ತೇವೆ ಸೊ ಆ ಸ್ಯಾಲ್ರಿ ಸ್ಲಿಪ್ 12 ಮಂತ್ಸಿನ ಸ್ಯಾಲ್ರಿ ಸ್ಲಿಪ್ಪನ್ನು ಪಡ್ಕೋಬೇಕಾಗುತ್ತೆ ಅಗೇನ್ ಬಾಸಿಂದ ಅಥವಾ ಎಂಪ್ಲಾಯರಿಂದ. ಜೊತೆಗೆ ಇಂಟ್ರೆಸ್ಟ್ ಸರ್ಟಿಫಿಕೇಟ್ಸ್ ಬ್ಯಾಂಕಿಂದ ಪಡ್ಕೋಬೇಕಾಗುತ್ತೆ. ದ ಡಾಕ್ಯುಮೆಂಟ್ಸ್ ವಿಲ್ ಹೆಲ್ಪ್ ಟು ಕಂಪ್ಯೂಟ್ ಗ್ರಾಸ್ ಟ್ಯಾಕ್ಸಬಲ್ ಇನ್ಕಮ್ ಆ್ಯಂಡ್ ವಿಲ್ ಪ್ರೊವೈಡ್ ದ ಡೀಟೇಲ್ಸ್ ಆಫ್ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಫ್ರಮ್ ಇನ್ಕಮ್ ಇನ್ financial year 2019-20. Form 16 is a TDS certificate given by the employer if tax is deducted from salary income. So first income ಹೆಡ್ಡಿನಲ್ಲಿ ನಮ್ಮ TDS ಆಗುತ್ತೆ ಅಂತ ಇದ್ದರೆ ಅಥವಾ ಟ್ಯಾಕ್ಸನ್ನು ನಾವು ಡಿಡಕ್ಟ್ ಮಾಡ್ತಾ ಇದೆ ಅಂತ ಇದ್ದರೆ Form 16 ಪಡ್ಕೋಬೇಕಾಗುತ್ತೆ. Similarly, bank is required to issue Form 16A for TDS deducted on interest payment to SSC on fixed deposits. ಸೊ ನಾವು ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟು ಅದರ ಮೇಲೆ ನಾವು ಬಡ್ಡಿಯನ್ನು ಪಡ್ಕೊಳ್ತಾ ಇದ್ದೇವೆ, ಇಂಟ್ರೆಸ್ಟನ್ನು ಪಡ್ಕೊಳ್ತಾ ಇದ್ದೇವೆ ಅಂತ ಇದ್ದರೆ ಅದರ ಡಿಟೇಲ್ ಮಾಹಿತಿಯನ್ನು ಇನ್ಫಾರ್ಮೇಷನ್ನ Form 16A ಬ್ಯಾಂಕಿನವರು ಫಿಲಪ್ ಮಾಡಿ ಕೊಡ್ತಾರೆ. Ensure that all the TDS certificates received by the SSC from all the deductors are in the traces format. ಸೊ ಏನು TDS ಸರ್ಟಿಫಿಕೇಟ್ಸನ್ನು ಪಡ್ಕೊಳ್ತೇವೆ ನಾವು ಅಂದರೆ Form 16 ಆಗಿರ್ಬೋದು, Form 16A ಆಗಿರ್ಬೋದು. ಸೊ ಅದನ್ನು ನಾವು ಟ್ರೇಸಸ್ ಫಾರ್ಮ್ಯಾಟಲ್ಲೇ ಪಡ್ಕೋಬೇಕಾಗುತ್ತೆ. ಡಿಡಕ್ಟರ್ಸಿಂದ, ನಮ್ಮ ಎಂಪ್ಲಾಯರ್ಸಿಂದ ಅಥವಾ ಬ್ಯಾಂಕಿನಿಂದ ನಾವು ಟ್ರೇಸಸ್ ಫಾರ್ಮ್ಯಾಟಿನಲ್ಲೇ ಪಡ್ಕೋಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ಪು, ಸೊ ಈ ಫಾರ್ಮ್ಸನ್ನು TDS ಫಾರ್ಮ್ಸನ್ನು ಅಥವಾ ಸರ್ಟಿಫಿಕೇಟ್ಸನ್ನು ಪಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದರೆ ಡೌನ್ಲೋಡ್ ಆ್ಯಂಡ್ ಚೆಕ್ Form 26AS. ಸೊ Form 26AS ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ನಾವು ಅದನ್ನು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಹಾಗಾದರೆ Form 26AS ಏನು? Form 26AS ಅಂತ ಹೇಳಿದರೆ ಇಟ್ ಈಸ್ SSC's ಟ್ಯಾಕ್ಸ್ ಪಾಸ್ಬುಕ್. ಅದು SSCನ ಟ್ಯಾಕ್ಸ್ ಪಾಸ್ಬುಕ್ ಆಗಿರುತ್ತೆ. ವಿಚ್ ಕನ್ಸಿಸ್ಟ್ ಆಫ್ ಆಲ್ ದ ಡೀಟೇಲ್ಸ್ ಆಫ್ ದ ಟ್ಯಾಕ್ಸ್ ದಟ್ ಹ್ಯಾಸ್ ಬೀನ್ ಡಿಡಕ್ಟೆಡ್ ಫ್ರಮ್ ಇನ್ಕಮ್ ಡ್ಯೂರಿಂಗ್ ದ ಫಿನಾನ್ಷಿಯಲ್ ಇಯರ್ ಆ್ಯಂಡ್ ಡೆಪಾಸಿಟೆಡ್ ಅಗೇನ್ಸ್ಟ್ ಯುವರ್ ಪಾನ್. ಸೊ ಎಷ್ಟು ಟ್ಯಾಕ್ಸು ನಾವು ಕಟ್ಟುತ್ತಾ ಬರ್ತೇವೆ, ಕ್ವಾರ್ಟರ್ಲಿ ಆಗಿರ್ಬೋದು. ಸೊ ಅದರ ಎಲ್ಲ ಮಾಹಿತಿ ಒಂದು ಟ್ಯಾಕ್ಸ್ ಪಾಸ್ಬುಕ್ಕಲ್ಲಿ ಇರುತ್ತೆ. ಅದನ್ನು ನಾವು Form 26AS ಅಂತ ಹೇಳ್ತೇವೆ.
ಮತ್ತು ಇದೇನು ಟ್ಯಾಕ್ಸನ್ನು ಕಟ್ಟಿರ್ತೇವೆ ಅದರ ಮಾಹಿತಿನ ಪಾನಲ್ಲಿಯೂ ಸಹ ನಮಗೆ ಸಿಗುತ್ತೆ. SSC ಶುಡ್ ಕ್ರಾಸ್ ಚೆಕ್ TDS ಸರ್ಟಿಫಿಕೇಟ್ಸ್ ವಿತ್ ಫಾರ್ಮ್ 26AS to ensure that tax deducted from incomes such as salary, interest from fixed deposit, etc. is deposited with the government and against your PAN. ಸೊ ನಾವಿಲ್ಲಿ ಕ್ರಾಸ್ ಚೆಕ್ಕನ್ನು ಮಾಡ್ತೇವೆ. ಯಾವ್ಯಾವುದು ಕಂಪ್ಯಾರಿಸನನ್ನು ಮಾಡಿ ಕ್ರಾಸ್ ಚೆಕ್ ಮಾಡ್ತೇವೆ ಅಂತ ಹೇಳಿದರೆ, TDS ಸರ್ಟಿಫಿಕೇಟಲ್ಲಿ ಇರುವಂಥ ಮಾಹಿತಿಯನ್ನು ಫಾರ್ಮ್ 26AS ಅಲ್ಲಿಯೂ ಸಹ ಏನೇನು ಟ್ಯಾಕ್ಸ್ ಕಟ್ಟಿದ್ದೇವೆ ಅದರ ಮಾಹಿತಿ ಇರುತ್ತೆ. ಎರಡನ್ನು ನಾವು ಕಂಪ್ಯಾರಿಸನನ್ನು ಮಾಡ್ತೇವೆ. ಯಾಕೆ ಕಂಪ್ಯಾರಿಸನ್ ಮಾಡಬೇಕು ಅಂತ ಹೇಳಿದರೆ, ಟ್ಯಾಕ್ಸ್ ಕಟ್ಟಿದ್ದು ಸರಿಯಾಗಿ ಎಂಟ್ರಿ ಆಗಿದೆ ಇಲ್ವಾ, ಅಥವಾ ಅದರಲ್ಲಿ ಏನಾದರೂ ಎರರ್ಸ್ ಇದೆಯಾ, ಮಿಸ್ಟೇಕ್ಸ್ ಇದೆಯಾ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡಲಿ. ಸೊ ಅದೇ ನಮಗೆ ಥರ್ಡ್ ಸ್ಟೆಪ್ಪಲ್ಲಿ ಸಿಗುತ್ತೆ. ಥರ್ಡ್ ಸ್ಟೆಪ್ ಏನು ಅಂತ ಹೇಳಿದರೆ, ರೆಕ್ಟಿಫೈ ದ ಎರರ್ಸ್ ಇನ್ ಫಾರ್ಮ್ 26AS ಇಫ್ ಎನಿ. ಸೊ ಏನಾದರೂ ಫಾರ್ಮ್ಸ್ 26AS ಅಲ್ಲಿ ಮಿಸ್ಟೇಕ್ ಇದೆ ಅಂತ ಇದ್ದರೆ ಅದನ್ನು ಮೂರನೇ ಸ್ಟೆಪ್ಪಿನಲ್ಲಿ ರೆಕ್ಟಿಫೈ ಮಾಡಬೇಕಾಗತ್ತೆ, ಅದನ್ನು ಸರಿಪಡಿಸಬೇಕಾಗತ್ತೆ. ಇಫ್ ದ ಅಮೌಂಟ್ಸ್ ಶೋನ್ ಇನ್ TDS ಸರ್ಟಿಫಿಕೇಟ್ಸ್, ಸೊ ಮೊದಲಿಗೆ ನಾನು ಹೇಳಿದ ಹಾಗೆ TDS ಸರ್ಟಿಫಿಕೇಟ್ಸ್ ಅಂದರೆ ಫಾರ್ಮ್ 16 ಆಗಿರ್ಬೋದು, ಫಾರ್ಮ್ 16A ಆಗಿರ್ಬೋದು, ಇನ್ನಿತರೆ ಆಗಿರ್ಬೋದು. ಸೊ ಅದನ್ನು TDS ಸರ್ಟಿಫಿಕೇಟ್ಸನ್ನು ಫಾರ್ಮ್ 26AS ಜೊತೆಗೆ ನಾವು ಮ್ಯಾಚ್ ಮಾಡ್ತೇವೆ. ದೆನ್ SSC ಮಸ್ಟ್ ಟೇಕ್ ಅಪ್ ದ ಮ್ಯಾಟರ್. ಈಗ ಅಲ್ಲಿ ಮ್ಯಾಚ್ ಮಾಡಿದ ನಂತರ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ TDS ಸರ್ಟಿಫಿಕೇಟ್ಸಲ್ಲಿ ಇದ್ದಂಥ ಟ್ಯಾಕ್ಸ್ ಡಿಡಕ್ಟೆಡ್ ಮತ್ತು ಇಲ್ಲಿ ಫಾರ್ಮ್ 26AS ಅಲ್ಲಿ ನಾವು ಕಟ್ಟಿದಂಥ ಟ್ಯಾಕ್ಸಸ್ ಎರಡು ಮ್ಯಾಚ್ ಆಗಲಿಲ್ಲ, ಡಿಫ್ರೆನ್ಸಸ್ ಇದೆ ಅಂತ ಇದ್ದಾಗ, ದೆನ್ ದ ಮ್ಯಾಟರ್ ಹ್ಯಾಸ್ ಟು ಬಿ ಬ್ರಾಟ್ ಇನ್ ಫ್ರಂಟ್ ಆಫ್ ದಿ ಡಿಡಕ್ಟರ್. ಸೊ ನಮ್ಮ ಎಂಪ್ಲಾಯರ್ ಏನಿದ್ದಾರೆ ಅಥವಾ ನಮ್ಮ ಬಾಸ್ ಏನಿದ್ದಾರೆ ಅಥವಾ ಯಾರು ಟ್ಯಾಕ್ಸನ್ನು ಕಟ್ ಮಾಡ್ತಾ ಇರ್ತಾರೆ ನಮ್ಮ ಸ್ಯಾಲ್ರಿಯಿಂದ, ಅವರಿಗೆ ಈ ಮಾಹಿತಿಯನ್ನು ಹೇಳಬೇಕಾಗುತ್ತೆ. ದ ಡಿಡಕ್ಟರ್ ಕ್ಯಾನ್ ಬಿ ಎಂಪ್ಲಾಯರ್. ಹಾಗಾದರೆ ಯಾರು ಡಿಡಕ್ಟರ್ ಅಂತ ಹೇಳಿದರೆ, ದೇ ಕ್ಯಾನ್ ಬಿ ಎಂಪ್ಲಾಯರ್, ನಮ್ಮ ಬಾಸ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಆರ್ ಅದರ್ಸ್, ಆ್ಯಂಡ್ ರಿಕ್ವೆಸ್ಟ್ ಹಿಮ್ ಟು ಕರೆಕ್ಟ್ ದ ಡೀಟೇಲ್ಸ್. ಸೊ ಬ್ಯಾಂಕಲ್ಲಿ ನಾವು ಫಿಕ್ಸ್ಡ್ ಡೆಪಾಸಿಟ್ ಕಟ್ಟಿದ್ದೇವೆ, ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ ಇದ್ದರೆ, ಸೊ TDS ಯಾರು ಮಾಡ್ತಾರೆ ಅಂತ ಹೇಳಿದರೆ ಬ್ಯಾಂಕಿನವ್ರು. ಸೊ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಬರುವಂಥ ಇಂಟ್ರೆಸ್ಟನ್ನು ಗಮನಿಸ್ಕೊಳ್ಳುವವರು ಬ್ಯಾಂಕ್. ಸೊ ಅವರನ್ನು ನಾವು ಡಿಡಕ್ಟರ್ ಅಂತ ಹೇಳಿ ಕರಿತೇವೆ. ಸೊ ಸ್ಯಾಲ್ರಿ ಯಾರಿಂದ ಪಡ್ಕೊಳ್ತೇವೆ ನಾವು, ಅವರನ್ನು ಎಂಪ್ಲಾಯರ್ ಅಂತ ಹೇಳ್ತೇವೆ ಅಥವಾ ಡಿಡಕ್ಟರ್ ಅಂತ ಹೇಳ್ತೇವೆ. ಸೊ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ, ನೋಡಿ ನಾವಿಷ್ಟು ಟ್ಯಾಕ್ಸನ್ನು ಕಟ್ಟಿದ್ದೇವೆ, ಬಟ್ TDS ಸರ್ಟಿಫಿಕೇಟಲ್ಲಿ ಬೇರೆದೇ ಮಾಹಿತಿ ತೋರಿಸ್ತಾ ಇದೆ ಮತ್ತು ಫಾರ್ಮ್ 26AS ಅಲ್ಲಿ ಬೇರೆ ಮಾಹಿತಿ ತೋರಿಸ್ತಾ ಇದೆ. ಸೊ ಇದನ್ನು ಹೊಂದಾಣಿಕೆ ಮಾಡಿ ಕರೆಕ್ಟಾಗಿ ನಮಗೆ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಕಂಪ್ಯಾರಿಸನನ್ನು ಮಾಡಿ ರಿಕ್ವೆಸ್ಟ್ ಮಾಡಿ ರೆಕ್ಟಿಫೈ ಮಾಡಿದ ನಂತರ ಫೋರ್ತ್ ಸ್ಟೆಪ್ಪು ಅದು ಏನು ಅಂತ ಹೇಳಿದರೆ, ಕಂಪ್ಯೂಟ್ ಟೋಟಲ್ ಇನ್ಕಮ್ ಫಾರ್ ದ ಫಿನಾನ್ಷಿಯಲ್ ಇಯರ್. ಸೊ ಫಿನಾನ್ಷಿಯಲ್ ಇಯರಲ್ಲಿ ನಾವೇನು ಮಾಡಬೇಕಾಗುತ್ತೆ, ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. Once SSC has collected all the documents needed and verified all the taxes that are deducted from income, SSC is required to compute the total income chargeable to tax. So ನಾವು ಫಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ವಿ ಯಾವ್ಯಾವ ಹೆಡ್ಡಿನಲ್ಲಿ ನಮಗೆ ಇನ್ಕಮ್ ಬರುತ್ತೆ ಅಂತ. ದೇರ್ ಆರ್ 5 ಡಿಫ್ರೆಂಟ್ ಹೆಡ್ಸ್ ಆಫ್ ಇನ್ಕಮ್ ಫ್ರಮ್ ವಿಚ್ ದ ಇನ್ಕಮ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಸೊ ಆ 5 ಹೆಡ್ಡಿನಲ್ಲಿ ಬರುವಂಥ ಎಲ್ಲ ಇನ್ಕಮನ್ನು ನಾವೇನು ಮಾಡಬೇಕಾಗುತ್ತೆ, 4ನೇ ಸ್ಟೆಪ್ಪಿನಲ್ಲಿ ಅದನ್ನು ಟೋಟಲ್ ಮಾಡಬೇಕಾಗುತ್ತೆ. ಫಿಫ್ತ್ ಸ್ಟೆಪ್ ಇಸ್ ಕಂಪ್ಯೂಟ್ ಯುವರ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಟೋಟಲ್ ಟ್ಯಾಕ್ಸಬಲ್ ಇನ್ಕಮನ್ನು ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು, ನಮ್ಮ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು, ಬಂದಂಥ ಇನ್ಕಮ್ ಮೇಲೆ ನಾವು ಎಷ್ಟು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ, ಅದು ಆ ಚಾಲ್ತಿಯಲ್ಲಿ ಇರುವಂಥ ಟ್ಯಾಕ್ಸ್ ಸ್ಲ್ಯಾಬ್ ಏನಿರುತ್ತೆ ಅದನ್ನು ಗಮನಿಸ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಕಂಪ್ಯೂಟ್ ಮಾಡಬೇಕಾಗುತ್ತೆ. ಆಫ್ಟರ್ ಕಂಪ್ಯೂಟಿಂಗ್ ಟೋಟಲ್ ಇನ್ಕಮ್, SSC must calculate tax liability by applying the tax rates, tax slabs in force for respective financial year. So tax liability calculate ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಇಸ್ ಕ್ಯಾಲ್ಕುಲೇಟ್ ಫೈನಲ್ ಟ್ಯಾಕ್ಸ್ ಪೇಯಬಲ್ ಇಫ್ ಎನಿ. ಸೊ ಈಗಾಗಲೇ ನೀವು TDS ಮಾಡಿಸ್ತೀರಾ, ನಿಮ್ಮ ಸ್ಯಾಲ್ರಿಯಿಂದ ಟ್ಯಾಕ್ಸನ್ನು ಕಟ್ ಮಾಡಿರ್ತೀರ. ಈಗ 6th ಸ್ಟೆಪ್ಪಲ್ಲಿ ಏನಾಗಿರುತ್ತೆ, ಫೈನಲ್ ಟ್ಯಾಕ್ಸ್ ಪೇಯಬಲ್, ಇನ್ನೇನಾದರೂ ಎಷ್ಟು ಕಟ್ ಮಾಡಿರ್ತೀರ ಅದಲ್ಲದೇ ಬ್ಯಾಲೆನ್ಸಸ್ ಅಮೌಂಟ್ ಇನ್ನು ಸ್ವಲ್ಪ ಪೇ ಮಾಡಲಿಕ್ಕಿದೆ ಅಂತ ಇದ್ದರೆ ಅದನ್ನು ನಾವು ಈ 6th ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಒನ್ಸ್ SSC ಹ್ಯಾಸ್ ಕಂಪ್ಯೂಟೆಡ್ ಟ್ಯಾಕ್ಸ್ ಲಯಬಿಲಿಟಿ ಇನ್ ದ ಅರ್ಲಿಯರ್ ಸ್ಟೆಪ್, deduct the taxes that have been already paid by the SSC through TDS. ಸೊ ಆವಾಗ ಹೇಳಿದ ಹಾಗೆಯೇ ಸ್ಯಾಲ್ರಿಯಿಂದ ನಾವು ಸ್ವಲ್ಪ ಟ್ಯಾಕ್ಸನ್ನು ಕಟ್ ಮಾಡಿಸ್ತಾನೆ ಇರ್ತೇವೆ ನಮ್ಮ ಎಂಪ್ಲಾಯರ್ ಅಥವಾ ಡಿಡಕ್ಟರಿಗೆ ಹೇಳಿಬಿಟ್ಟು. ಸೊ ಅದಾದ ನಂತರ ಏನಾದರೂ ಅಡ್ವಾನ್ಸ್ ಟ್ಯಾಕ್ಸನ್ನು ಪೇ ಮಾಡಿದ್ದೇವೆ ಅಂತ ಇದ್ದರೆ ಅದನ್ನು ಸಹ ಗಮನದಲ್ಲಿ ಇಟ್ಕೊಂಡು ಮತ್ತೆ ಆ್ಯಡ್ ಇಂಟ್ರೆಸ್ಟ್ ಇಫ್ ಎನಿ ಪೇಬಲ್ ಅಂಡರ್ ಸೆಕ್ಷನ್ 234A
234B ಆ್ಯಂಡ್ 234C. ಸೊ ಈ ಸೆಕ್ಷನ್ ಪ್ರಕಾರ ಏನಾದರೂ ಇಂಟ್ರೆಸ್ಟ್ ಇದೆಯಾ ಅಂತ ಇದ್ದರೆ TDSಗೆ ನಾವು ಅದನ್ನು ಏನು ಮಾಡಬೇಕಾಗುತ್ತೆ, ಫೈನಲ್ ಟ್ಯಾಕ್ಸ್ ಪೇಯಬಲಿಗೆ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಇಸ್ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಫ್ಟರ್ ಆಲ್ ಟ್ಯಾಕ್ಸಸ್ ಆರ್ ಪೇಯ್ಡ್. ಎಲ್ಲ ಫೈನಲ್ ಟ್ಯಾಕ್ಸನ್ನು ಪೇ ಮಾಡಿದ ನಂತರ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ITR ಅನ್ನು ಫೈಲ್ ಮಾಡಬೇಕಾಗುತ್ತೆ. ಒನ್ಸ್ ಟ್ಯಾಕ್ಸಸ್ ಆರ್ ಪೇಯ್ಡ್ ಬೈ ದ SSC ಕ್ಯಾನ್ ಸ್ಟಾರ್ಟ್ ದ ಪ್ರೊಸೆಸ್ ಟು ಫೈಲ್ ITR. If he want to claim any refund from the tax department, he can do so only if he file ITR. ಸೊ ಆವಾಗ ಹೇಳಿದಾಗೇನೆ ಟ್ಯಾಕ್ಸನ್ನು ಅವ್ರು ಕಟ್ಟಿದ್ದಾರೆ ಅಂತ ಆದಾಗ, ಸ್ವಲ್ಪ ಜಾಸ್ತಿ ಕಟ್ಟಿದ್ದಾರೆ ಅಂತ ಕಂಡು ಬಂದಲ್ಲಿ ಅವ್ರೇನು ಮಾಡ್ಬೋದು, ಜಾಸ್ತಿ ಕಟ್ಟಿದಂಥ ಎಕ್ಸಸ್ ಟ್ಯಾಕ್ಸ್ ಅಮೌಂಟನ್ನು ಅವ್ರೇನು ಮಾಡ್ಬೋದು, ರೀಫಂಡ್ ಪಡ್ಕೋಬೋದು SSC. ಅದು ರೀಫಂಡನ್ನು ಪಡ್ಕೋಬೇಕು ಅಂತ ಇದ್ದರೆ ಅವರು ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ITR ಅನ್ನು ಫೈಲ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಇದ್ದರೆ ಟ್ಯಾಕ್ಸ್ ಅಮೌಂಟನ್ನು ಪಡ್ಕೊಳ್ಳೋದು ಸಾಧ್ಯವಿಲ್ಲ. ದೇರ್ಫೋರ್ SSC ವಿಲ್ ಹ್ಯಾವ್ ಟು ಫೈಲ್ ITR ಈವನ್ ಇಫ್ ಹಿ ಈಸ್ ನಾಟ್ ಮ್ಯಾಂಡೇಟರಿಲಿ ರಿಕ್ವೈರ್ಡ್ ಟು ಡೂ ಸೋ ಆ್ಯಸ್ ಪರ್ ರೂಲ್ಸ್. ಸೊ ಕಂಪಲ್ಸರಿಯಾಗಿ ITR ಫೈಲ್ ಮಾಡಲೇಬೇಕು ಅಂತ ಇಲ್ಲ ಅಂತ ಇದ್ದರೂ ಸಹ ಅವ್ರೇನು ಮಾಡಬೇಕು, ಟು ಬಿ ಆನ್ ದ ಸೇಫರ್ ಸೈಡ್ ಅವರು ಅದನ್ನು ಫೈಲ್ ಮಾಡಿದರೆ ಒಳ್ಳೆಯದು. ನೆಕ್ಸ್ಟ್ ಸ್ಟೆಪ್ ಈಸ್ ವೆರಿಫಿಕೇಷನ್ ಆಫ್ ITR. ಏನು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಿದ್ದೇವೆ ಅದನ್ನು ನಾವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ದೇರ್ ಆರ್ 6 ways ಟು ವೆರಿಫೈ ITR. So 6 ways are there. Out of this 5 are electronic methods and 1 is physical verification. So verification ITR ಅನ್ನು ವೆರಿಫಿಕೇಷನ್ ಮಾಡಲಿಕ್ಕೆ 6 ಹಲವಾರು ರೀತಿ ಇದೆ. ಅದರಲ್ಲಿ 5 ರೀತಿ ಏನಿದೆ ITR ವೆರಿಫೈ ಮಾಡುವಂಥದ್ದು ಅದು ಪ್ಯೂರ್ಲಿ ಎಲೆಕ್ಟ್ರಾನಿಕ್ ಆಗಿರುತ್ತೆ. ಇನ್ನೊಂದು ಫಿಸಿಕಲ್ ವೆರಿಫಿಕೇಷನ್, ಇನ್ನೊಂದು ಉಳ್ಕೊಂಡಿದೆಯಲ್ವ ಅದು ಫಿಸಿಕಲ್ ವೆರಿಫಿಕೇಷನ್, ಅಂದರೆ ಡಾಕ್ಯುಮೆಂಟ್ಸನ್ನು ನೋಡಿಬಿಟ್ಟು ಮಾಡುವಂಥದ್ದು ಅದು. ಇಫ್ SSC ವಾಂಟ್ ಟು ವೆರಿಫೈ ಟ್ಯಾಕ್ಸ್ ರಿಟರ್ನ್ electronically, he will not be required to send any documents to the tax department. ಸೊ ಆಗ ಹೇಳಿದ ಹಾಗೆಯೇ 6 ಹಲವಾರು ವಿಧಗಳಿದೆ ITR ಅನ್ನು ವೆರಿಫೈ ಮಾಡಲಿಕ್ಕೆ. ಅದರಲ್ಲಿ ಈಗ ಎಲೆಕ್ಟ್ರಾನಿಕ್ ಮೆಥಡ್ ಮುಖಾಂತರನೇ ನಾನು ವೆರಿಫೈ ಮಾಡ್ತೇನೆ ಅಂತ ಹೇಳಿದರೆ ಆವಾಗ ಯಾವುದೇ ಡಾಕ್ಯುಮೆಂಟನ್ನು ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ಹೌಎವರ್ ಇಫ್ ದ SSC ವಿಶಸ್ ಟು ವೆರಿಫೈ ರಿಟರ್ನ್ ಫಿಸಿಕಲಿ, ಇನ್ನೊಂದು ಮೆಥಡ್ ಉಳ್ಕೊಂಡಿದೆ ಅಲ್ವಾ 6ರಲ್ಲಿ. ಸೊ ಅವರು ಫಿಸಿಕಲ್ ವೆರಿಫಿಕೇಷನಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ, ಡಾಕ್ಯುಮೆಂಟನ್ನು ಕೈಯಲ್ಲಿ ಹಿಡ್ಕೊಂಡು ವೆರಿಫೈ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅಂತ ಇದ್ದರೆ ಆ ಸಂದರ್ಭದಲ್ಲಿ ಅವರು ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೆಲವೊಂದು ಡಾಕ್ಯುಮೆಂಟನ್ನು ಕೊಡಬೇಕಾಗುತ್ತೆ. SSC ವಿಲ್ ಬಿ ರಿಕ್ವೈರ್ಡ್ ಟು ಸೆಂಡ್ ಎ ಡ್ಯೂಲಿ ಸೈನ್ಡ್ ಕಾಪಿ ಆಫ್ ITR 5 ಆರ್ ಎಕ್ನಾಲೇಜ್ಮೆಂಟ್ ಟು ಒಂದು ಅಡ್ರೆಸ್ ಇದೆ, ಆ ಅಡ್ರೆಸ್ಸಿಗೆ ಅವ್ರು ಏನು ಮಾಡಬೇಕಾಗುತ್ತೆ, ITR 5ಅನ್ನು ಮತ್ತು ಎಕ್ನಾಲೇಜ್ಮೆಂಟನ್ನು ಕಳಿಸಿಕೊಡ್ಬೇಕಾಗುತ್ತೆ. SSC ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿಕೊಡ್ಬೇಕಾಗುತ್ತೆ. ಆ ಅಡ್ರೆಸ್ ಯಾವುದು ಅಂತ ಹೇಳಿದರೆ CPC ಪೋಸ್ಟ್ ಬಾಕ್ಸ್ ನಂಬರ್ 1 ಎಲೆಕ್ಟ್ರಾನಿಕ್ ಸಿಟಿ ಪೋಸ್ಟ್ ಆಫೀಸ್ ಬ್ಯಾಂಗ್ಳೂರ್ ಪಿನ್ ಕೋಡ್ 560100 ಕರ್ನಾಟಕ ಇಂಡಿಯಾ. ಈ ಅಡ್ರೆಸ್ಸಿಗೆ ಸೈನ್ಡ್ ಕಾಪಿಯ ITR 5 ಮತ್ತು ಎಕ್ನಾಲೇಜ್ಮೆಂಟಿನ ಸೈನ್ಡ್ ಕಾಪಿಯನ್ನು ಈ ಅಡ್ರೆಸ್ಸಿಗೆ ಕಳಿಸಿ ಕೊಟ್ಟಾಗ ಅವರು ಫಿಸಿಕಲ್ ವೆರಿಫಿಕೇಷನ್ ITR ಅನ್ನು ಫಿಸಿಕಲಿ ವೆರಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ರಿಮೆಂಬರ್ ಆಫ್ಟರ್ ಫೈಲಿಂಗ್ ITR SSC ಹ್ಯಾಸ್ 120 days ಟು ವೆರಿಫೈ ಇಟ್. ಸೊ ಒಮ್ಮೆ ಒಬ್ಬ SSC ITR ಅನ್ನು ಫೈಲ್ ಮಾಡ್ತಾರೆ ಅಂತ ಇದ್ದಾಗ ಆ SSC ಹತ್ರ 120 ದಿವಸ ಇರುತ್ತೆ ITR ಅನ್ನು ವೆರಿಫೈ ಮಾಡಲಿಕ್ಕೆ. If he do not verify ITR, then it will be deemed as he has not filed ITR. ಸೊ 120 ದಿವಸದಲ್ಲಿ SSC ITR ಅನ್ನು ವೆರಿಫೈ ಮಾಡಲಿಲ್ಲ ಅಂತ ಇದ್ದರೆ ಅದರ ಅರ್ಥ ಏನು ಅಂತ ಹೇಳಿದರೆ ಇಟ್ ವಿಲ್ ಬಿ ಡೀಮ್ಡ್ ಆ್ಯಸ್ ಹಿ ಹ್ಯಾಸ್ ನಾಟ್ ಫೈಲ್ ITR. ಅದರ ಅರ್ಥ ಅಂದರೆ ಅವನು ITR ಅನ್ನು ಫೈಲೇ ಮಾಡಲಿಲ್ಲ ಅಂತ ಹೇಳಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅರ್ಥೈಸ್ಕೊಳ್ತಾರೆ. ನೆಕ್ಸ್ಟ್ ಸ್ಟೆಪ್ಪು ಯಾವುದು ಅಂತ ಹೇಳಿದರೆ ITR ವೆರಿಫಿಕೇಷನ್ ಆದ ನಂತರ ವೆರಿಫಿಕೇಷನ್ ಎಕ್ನಾಲೇಜ್ಮೆಂಟ್. ವೆರಿಫಿಕೇಷನ್ ಎಕ್ನಾಲೇಜ್ಮೆಂಟಲ್ಲಿ ಏನು ಬರುತ್ತೆ ಅಂತ, ಸೊ ಇವಾಗ ಯಾವ SSC ಎಲೆಕ್ಟ್ರಾನಿಕಲಿ ITR ಅನ್ನು ವೆರಿಫೈ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆ ವೆರಿಫಿಕೇಷನ್ ಎಕ್ನಾಲೇಜ್ಮೆಂಟ್ ಪ್ರೊಸೆಸ್ ಆ ಸ್ಟೆಪ್ಪಲ್ಲಿ ಏನಿರುತ್ತೆ ಅಂದರೆ ಇಫ್ SSC ವೆರಿಫೈ ITR ಯೂಸಿಂಗ್ ಆನ್ ಎಲೆಕ್ಟ್ರಾನಿಕ್ ಮೆಥಡ್ then he will immediately receive the confirmation from the tax department regarding verification of ITR.
If he has sent ITR 5 via post to the IT department, they will send an email confirming that ITR 5 has been received by the IT department. That is, his return stands verified. ಸೊ ITR ವೆರಿಫಿಕೇಷನ್ ಎಲೆಕ್ಟ್ರಾನಿಕಲಿ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅಂತ ಇದ್ದರೆ ಅದರ ಅಕ್ನಾಲೇಜ್ಮೆಂಟನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು SSCಗೆ ಕಳಿಸಿಕೊಡ್ತಾರೆ ಇಮೇಲ್ ಮುಖಾಂತರ. ನೆಕ್ಸ್ಟ್ ಈಸ್ IT ಡಿಪಾರ್ಟ್ಮೆಂಟ್ ವಿಲ್ ಪ್ರೊಸೆಸ್ ರಿಟರ್ನ್ ಆಫ್ಟರ್ ವೆರಿಫಿಕೇಷನ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ ಅವರು ವೆರಿಫಿಕೇಷನ್ ಆದ ನಂತರ ರಿಟರ್ನನ್ನು ಏನು ಫೈಲ್ ಮಾಡಿರ್ತೇವೆ ಅದನ್ನು ಅವರು ವೆರಿಫೈ ಮಾಡ್ತಾ ಬರ್ತಾರೆ. ಆಫ್ಟರ್ ದ ರಿಟರ್ನ್ ಈಸ್ ವೆರಿಫೈಡ್ either via e-verification or physically, income tax department will start processing income tax return to ensure that all the details filled by SSC is correct as per the Income Tax Act, and also cross check the details filled by SSC with other data available with it. ಸೊ ಏನೆಲ್ಲ ಮಾಹಿತಿಯನ್ನು ITR ಮುಖಾಂತರ SSC ಕಳಿಸಿಕೊಟ್ಟಿರ್ತಾರೆ ಅದನ್ನು ಕ್ರಾಸ್ ಚೆಕ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನವರು. Once the return is processed, the Income Tax Department communicates the same information to the SSC via email to registered email ID. In case any discrepancies are found, they may ask to explain further or correct the mistakes made while filing the original ITR. So ಇಲ್ಲಿ ITR ಅಲ್ಲಿ ಏನಾದರೂ ತಿದ್ದುಪಡಿ ಇದೆ, ಡಿಸ್ಕ್ರಿಪೆನ್ಸೀಸ್ ಇದೆ, ಮಿಸ್ಟೇಕ್ಸ್ ಇದೆ ಅಂತ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರು ಏನು ಮಾಡ್ತಾರೆ SSCಗೆ ನೀವು ಎಕ್ಸ್ಪ್ಲನೇಷನನ್ನು ಕೊಡಿ ಅಂತ ಹೇಳಿ ಅಥವಾ ನಿಮ್ಮ ಮಿಸ್ಟೇಕನ್ನು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಒರಿಜಿನಲ್ ITRಲ್ಲಿ ಏನು ಮಿಸ್ಟೇಕ್ ಇದೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಮಾಹಿತಿಯನ್ನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರು ಕಳಿಸಿಕೊಡ್ತಾರೆ. ಸೊ ಅದ್ರ ಪ್ರಕಾರ SSC ITRಲ್ಲಿ ಮಾಹಿತಿಯನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.